ಈ ಹಲಸಿನಕಾಯಿ ಬೀಜದಿಂದ ಎಂಥ ಅದ್ಭುತವಾದ ಪ್ರಯೋಜನಗಳಿದೆ ಅಂದರೆ ಇದನ್ನು ಹೆಚ್ಚು ತಿನ್ನೋದ್ರಿಂದ ನಾವು ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಮತ್ತು ನಮ್ಮ ಚರ್ಮದಲ್ಲಿರುವಂಥ ಸುಕ್ಕುಗಳು ಕೂಡ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಉತ್ತಮ ಆಗುತ್ತೆ, ಕಣ್ಣಿನ ದೃಷ್ಟಿನ ತೀಕ್ಷ್ಣಗೊಳಿಸುತ್ತೆ, ಹಾರ್ಟ್ ಅಟ್ಯಾಕ್ ಅಂತ ಸಮಸ್ಯೆಗಳನ್ನ ತಡೆಯುವಲ್ಲಿ ಇದು ಕೂಡ ಸಹಾಯಕಾರಿ ಅಂತ ಹೇಳ್ಬೋದು. ಬನ್ನಿ ಈಗ ಈ ಹಲಸಿನಕಾಯಿ ಬೀಜನ ಬಳಸ್ಕೊಂಡು ಹೇಗೆ ಕ್ರಿಸ್ಪಿ ಆಗಿರುವಂಥ ವಡೆ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು ಆ ಬೀಜಲ್ಲಿರುವಂಥ ಸಿಪ್ಪೆನ ತೆಗೆದುಬಿಟ್ಟು ಬಿಸಾಕ್ಬಿಡಿ. ಅದನ್ನು ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದನ್ನು ಕುಕ್ಕರಲ್ಲಿ ಸ್ವಲ್ಪ ನೀರು ಉಪ್ಪು ಹಾಕಿ ಒಂದು 5 ಸರಿ ಕೂಗಿಸ್ಕೊಳ್ಳಿ. ನಾವು 5 ಸರಿ ಕೂಗಿಸೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ, ನಿಮ್ಗೆ ಆವಾಗ ಆ ಸಿಪ್ಪೆ ಎಲ್ಲ ಹೊರಗಡೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಕುಕ್ಕರ್ ಕೂಗ್ಸಾದ್ಮೇಲೆ ಒಂದು 5 ನಿಮಿಷ ಬಿಟ್ಬಿಡಿ, ಯಾಕಂದರೆ ತುಂಬ ಬಿಸಿ ಇರುತ್ತೆ, ನಿಮ್ಗೆ ಆ ಸಿಪ್ಪೆ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಆನಂತರ ಒಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಪಾತ್ರೆಗೆ ಹಾಕಿಟ್ಕೊಂಡು ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ನೋಡಿ ಈ ರೀತಿ ಈಸಿಯಾಗಿ ಬಂದ್ಬಿಡುತ್ತೆ ನಿಮಗೆ. ನೀವು ಈ ಬೀಜಗಳಲ್ಲಿರುವಂಥ ಸಿಪ್ಪೆನ ತೆಗೆದುಬಿಟ್ರೆ ವಡೆ ಮಾಡೋದಂತೂ ತುಂಬಾ ಸುಲಭ. ಈಗ ನೋಡಿ ಮಿಕ್ಸಿ ಜಾರ್ಗೆ ಒಂದು 2 ಸ್ಪೂನಷ್ಟು ಜೀರಿಗೆ, 1 ಬೆಳ್ಳುಳ್ಳಿ ಗೆಡ್ಡೆ ಹೆಸರುಗಳನ್ನ ಹಾಕಿದ್ದೀನಿ. ಎಷ್ಟು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಒಂದು 4 ಪೀಸು ಶುಂಠಿ, ಒಂದು 8 ರಿಂದ 9 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ಪೈಸಿನೆಸ್ ನೋಡ್ಕೊಂಡು ಹಾಕೊಳ್ಳಿ. ಇದನ್ನ ಹಾಕಿದ ತಕ್ಷಣ ಮಿಕ್ಸಿನಲ್ಲಿ ಒಂದು ರೌಂಡು ರಫ್ ಆಗಿ ಪೇಸ್ಟ್ ಮಾಡ್ಕೊಬಿಡಿ. ಆ ನಂತರ ಚೆನ್ನಾಗಿ ಬಿಡಿಸಿಟ್ಟಿರೋ ಅಂಥ ಹಲಸಿನ ಬೀಜನ ಹಾಕೊಳ್ಳಿ. ನಾನು ಇಲ್ಲಿ ತುಂಬ ಹಾಕ್ಬಿಡ್ತೀನಿ, ಸ್ವಲ್ಪ ತೆಗೆದು ಅರ್ಧನೇ ಪೇಸ್ಟ್ ಮಾಡ್ಕೊಳ್ತೀನಿ. ಅವಾಗ ನಿಮ್ಗೆ ಈಸಿ ಆಗುತ್ತೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಎರಡನ್ನೂ ಪೇಸ್ಟ್ ಮಾಡಿ ತರಿಯಾಗೇ ಇರಲಿ, ತುಂಬ ನುಣ್ಣಗೆ ಬೇಡ, ಯಾಕಂದರೆ ವಡೆಗೆ ಎಷ್ಟು ತರಿಯಾಗಿರುತ್ತೋ ಅಷ್ಟು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ತರಿಯಾಗಿ ನೀರು ಹಾಕದೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ವಡೆ ಮಾಡ್ಕೊಳ್ಳೋಕ್ಕೆ ಅದ ಸರಿ ಹೋಗುತ್ತೆ. ನೋಡಿ ಎರಡೂ ನನ್ನ ಪೇಸ್ಟ್ ಆಗಿದೆ. ಆ ನಂತರ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ. ನೀವು ಚಾಪರಲ್ಲಿ ಹಚ್ಕೊಂಡ್ರೆ ತುಂಬ ಉತ್ತಮ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಅಂತಾರಲ್ಲ ಅದು ಕೂಡ ಹಾಕೋಬೋದು. ಅದಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಕ್ರಿಸ್ಪಿನೆಸ್ಗೋಸ್ಕರ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದೆಲ್ಲ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ತಟ್ಟೋದಕ್ಕೆ ಎಷ್ಟು ಸುಲಭ ಅಂದರೆ, ನಾವು ಮಾಮೂಲಿ ವಡೆ ತಟ್ಟಬೇಕಾದ್ರೆ ಸ್ವಲ್ಪ ಕಷ್ಟ ಅಂದ್ಕೊಳ್ಳಿ, ಇದಂತೂ ತುಂಬಾ ಈಸಿಯಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ವಡೆನ ತಟ್ಕೋಬೋದು. ಇದ್ರ ಕನ್ಸಿಸ್ಟೆನ್ಸಿ ಹಿಟ್ಟು ಥರ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಬಿಟ್ಕೊಳ್ಳೋದಿಲ್ಲ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಬಿಡಿ. ಇಟ್ಟಾದ್ಮೇಲೆ ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಈಗ ಹದವಾಗಿ ತಟ್ಕೋಬೋದು. ಇಲ್ಲ ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲಾದರೂ ತಟ್ಕೋಬೋದು, ಇಲ್ಲ ಕವರ್ ಮೇಲಾದರೂ ತಟ್ಕೋಬೋದು. ನನಗೆ ಈ ರೀತಿ ಕೈಯಲ್ಲಿ ತಟ್ಟೋದು ತುಂಬಾ ಸುಲಭ, ಅದಕ್ಕೆ ನಾನು ಈ ರೀತಿ ತಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ತಟ್ಕೋಬೋದು, ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ. ಆದರೆ ಈರುಳ್ಳಿ ಮಾತ್ರ ಸೈಡಲ್ಲಿ ಬರ್ದೇ ಇದ್ದಂಗೆ ಅದು ಮಧ್ಯ ಕವರ್ ಆಗೋ ರೀತಿ ನೋಡ್ಕೊಳ್ಳಿ ಅಷ್ಟೇ. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿರೋ ಎಣ್ಣೆಗೆ ತಟ್ಟಿರೋಂಥ ವಡೆಗಳನ್ನ ನಿಧಾನವಾಗಿ ಒಂದೊಂದೇ ಹಾಕ್ತಾ ಬೇಯಿಸ್ಕೋಬೇಕು. ಇಲ್ಲಿ ನಾನು 4 ಅಷ್ಟೇ ಬೇಯಿಸಿದ್ದೀನಿ. ತುಂಬ ವಡೆಗಳನ್ನ ಒಟ್ಟಿಗೆ ಹಾಕ್ಬಿಟ್ರೆ ನಿಮಗೆ ಬೇಯೋದಕ್ಕೆ ಜಾಗ ಇಲ್ಲದೆ ಕಟ್ಟಾಗ್ಬಿಡೋದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕಡಿಮೆ ಉರಿನಲ್ಲಿ ಹದವಾಗಿ ಒಂದು ಕಡೆ ಬೆಂದಾದ್ಮೇಲೆ ಮತ್ತೊಂದು ಕಡೆ ಟರ್ನ್ ಮಾಡಿ ಕೆಂಪಾಗೋವರೆಗೂ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರೋಂಥ ವಡೆ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಇದನ್ನು ಒಮ್ಮೆ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಮಗೆ ಬೇರೆ ವಡೆ ಮಾಡಬೇಕಂತ ಖಂಡಿತ ಅನಿಸಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಲಸಿನ ಬೀಜ ಮಾತ್ರ ಬಿಸಾಕಲ್ಲ, ಯಾಕಂದರೆ ಅದು ಎಷ್ಟು ಹೆಲ್ತಿ ಅಂದರೆ ನಮ್ಗೆ ಅದ್ರ ಉಪಯೋಗನೇ ಗೊತ್ತಿಲ್ಲದೆ ನಾವು ಅದನ್ನು ಸುಮ್ಮನೆ ಬಿಡ್ತೀವಿ. ಆದರೆ ಅದನ್ನು ಬಳಸ್ಕೊಂಡು ಈ ರೀತಿ ನೀವು ಮಾಡಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡಿ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಧನ್ಯವಾದಗಳು.